ಗುರುಗಳು ಹೇಳ್ತಾರೆ ಓದು ಬರಹದಿಂದ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಬೆಳಕು ಸಿಗುತ್ತೆ ಅಂತ. ಎಲ್ರ ಹತ್ರನೂ ಜ್ಞಾನ ಇದ್ರೆ ಎಲ್ರಿಗೂ ಬೆಳಕು ಕಾಣುತ್ತಲ್ವಾ? ಈ ಸಮಾಜ ಬದಲಾಗ್ಬೇಕಪ್ಪ. ಮೊದಲು ಚೆನ್ನಾಗಿ ಓದಿ ದೊಡ್ಡವನಾಗು, ಆಮೇಲೆ ಸಮಾಜನ ಬದಲಾಯಿಸು. ನಾನ್ ಬದಲಾಯಿಸ್ತೀನಪ್ಪ. ಒಂದಿನ ಎಲ್ಲಾ ವಂಚಿತರಿಗೂ ಅವ್ರ ಹಕ್ಕನ್ನ ಕೊಡಿಸ್ತೀನಿ. ಅವರು ಎಲ್ರ ತರ ಓದ್ಬೇಕು, ಎಲ್ರ ತರ ಬದುಕ್ಬೇಕು. ಏನೇನೋ ಮಾತಾಡ್ತೀಯ ಭೀಮಾ ನೀನು. ಏ ಭೀಮಾ, ಈ ಪುಟ್ಟ ತಲೆಯಲ್ಲಿ ಅಷ್ಟು ದೊಡ್ಡ ಯೋಚನೆ ಎಲ್ಲಿಂದ ಬರುತ್ತೆ? ನಂಗಂತೂ ಎಲ್ಲ ತಲೆ ಮೇಲೆ ಹೋಗ್ತಿರುತ್ತೆ. ನಡಿ, ತಡ ಆಗ್ತಿದೆ. ನಡಿ. ಇವತ್ತು ರಾಮ್ಜಿ ಸಕ್ಪಾಲು ಟ್ರಾಫಿ ತಗೊಳಕ್ ಹೆಂಗ್ ಹೋಗಿದ್ದಾನಂದ್ರೆ, ಏನವನ್ ಮಗ ಭೀಮ್ರಾವು ಟ್ರಾಫಿ ಎಲ್ಲ ಸಾಮ್ರಾಜ್ಯನ ಗೆದ್ದಿರೋ ತರ. ನೋಡುದಿಯಲ್ಲ ಮಂಗೇಶಣ್ಣ, ರಾಮ್ಜಿ ಅವನ್ 3 ಮಕ್ಳ ಜೊತೆ ಹೆಂಗ್ ತಯಾರಾಗಿ ಹೋಗಿದ್ದಾನೆ ಅಂತ. ಏನೋ ಭೀಮಾ ಈ ಸ್ಕೂಲ್ ಪರೀಕ್ಷೆಯಲ್ಲಿ ಟಾಪ್ ಬಂದಿರೋದಕ್ಕೆ ಬ್ರಿಟಿಷ್ ಸರ್ಕಾರ ಇವನ್ನ ಗವರ್ನರ್ ಮಾಡ್ಬಿಟ್ರೇನೋ ಅನ್ನೋ ತರ. ಏ ಮಂಗೇಶ್, ಆಶೀಶ್, ನೀವೆಲ್ಲ ಇಲ್ಲಿ ಕೂತಿದ್ದೀರಾ? ಅಲ್ಲಿ ಜನ ರಾಮ್ಜಿ ಸಕ್ಪಾಲ್, ಭೀಮ್ರಾವ್ ಅವಳ ಅಣ್ಣಂದ್ರಿಗೆಲ್ಲ ಬಾರಿಸ್ತಾ ಬಿದ್ದಿದ್ದಾರೆ. ಏನು ಏನು? ನಿನ್ನ ಇಲ್ಬೇಡ. ಮಕ್ಕಳ, ಪರೀಕ್ಷೆನಲ್ಲಿ ಭೀಮ್ರಾವು ಮೊದಲನೇ ಸ್ಥಾನ ಪಡೆದಿದ್ದಾನೆ. ಬ್ರಿಟಿಷ್ ಸರ್ಕಾರದವರು ಸನ್ಮಾನ ಮಾಡಬೇಕು ಅಂತ ಇವನ್ನ ಕರೆದಿದ್ರು. ಆದರೆ ಕೆಲವು ಕಾರಣಗಳಿಂದ ಭೀಮ್ರಾವ್ ಮತ್ತು ಅವನ ತಂದೆ ತಾಯಿ ಅಲ್ಲಿಗೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ಅವನ ಸ್ಥಾನದಲ್ಲಿ ನಾನು ಹೋಗಿ ಈ ಪ್ರಶಸ್ತಿಯನ್ನು ತಂದಿದ್ದೀನಿ. ಈಗ ಭೀಮ್ರಾವ್ನ ತಂದೆ ರಾಮ್ಜಿ ಸಕ್ಪಾಲ್ ಈ ಪ್ರಶಸ್ತಿಯನ್ನ ಸ್ವೀಕರಿಸಿ ನಮ್ಮೆಲ್ಲರ ಮುಂದೆ ಈ ಪ್ರಶಸ್ತಿಯನ್ನ ಭೀಮ್ರಾವ್ಗೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಬಾ ಭೀಮಾ. ನೋಡಿ, ಎಷ್ಟು ಜನ ಮಕ್ಳಿಲ್ಲಿದ್ದೀರೋ ಎಲ್ರು ಚಪ್ಪಾಳೆ ಹೊಡಿಬೇಕು. ಆಮೇಲೆ ಭೀಮ್ರಾವ್ ಇಷ್ಟ ಇಲ್ಲ ಅಂತ ಚಪ್ಪಾಳೆ ಹೊಡಿದೇ ಇರಬೇಡಿ. ಎಲ್ರು ಚಪ್ಪಾಳೆ ಹೊಡಿಬೇಕು. ಹೊಡಿರಿ ಚಪ್ಪಾಳೆ. ರಾಮ್ಜಿ, ಈ ಟ್ರೋಫಿನ ನಿಮ್ಮ ಮಗ ಭೀಮ್ರಾವ್ ಕೊಡಿ. ಇದೇನಿದು? ಇವನು ಬರ್ತಿದ್ದ ಹಾಗೆ ಎಲ್ಲ ಶಾಂತವಾಗೋಯ್ತು. ನಾನು ಭೀಮಂಗೆ ಓದೋದ್ರಲ್ಲಿ ಯಾವತ್ತೂ ಕಮ್ಮಿ ಮಾಡಲ್ಲ. ಒಂದಿನ ನಮ್ಮ ಭೀಮ ದೊಡ್ಡ ಜ್ಞಾನಿನೇ ಆಗ್ತಾನೆ. ಅದೊಂದು ರಾತ್ರಿ ಬಂದೇ ಬರುತ್ತೆ. ಇಡೀ ಜಗತ್ತೇ ನಮ್ಮ ಭೀಮನ್ ಸಾಧನೆನ ನೋಡಿ ಹಾಡಿ ಹೊಗಳುತ್ತೆ.
ನೀನು ಎಂಥ ವಿಷಯಕ್ಕೆ ಗಮನ ಕೊಡಬೇಕು ಅಂದ್ರೆ ಅದರಲ್ಲಿ ಪುಸ್ತಕ ಮತ್ತೆ ಜ್ಞಾನ ತುಂಬಿರಬೇಕು. ಜ್ಞಾನ ಪಡೆಯೋದಕ್ಕೆ ಅದು ಎಂಥದ್ದೇ ಹೋರಾಟ ಆಗಿದ್ರು ಸರಿ, ಆ ಹೋರಾಟನ ನೀನು ಮಾಡಲೇಬೇಕು. ಅದನ್ನ ಗೆದ್ದು ತೋರಿಸ್ಬೇಕು. ನೀನು ಓದಿ ಎಷ್ಟು ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬನು ನಿನ್ನ ಜೊತೆ ಕೂರಕ್ಕೆ ಆಸೆ ಪಡಬೇಕು. ಪ್ರತಿಯೊಬ್ಬನು ನಿನ್ನ ಮುಟ್ಟೋದಕ್ಕೆ ಹೆಮ್ಮೆ ಪಡಬೇಕು. ಭೀಮ್ರಾವ್, ನೀನ್ ಈ ಸ್ಕೂಲಲ್ಲಿ ಓದ್ತಿದ್ಯಾ ಅನ್ನೋ ಹೆಮ್ಮೆ ಇದೆ ನನಗೆ. ಈಗ ನೀನು ಒಂದೆರಡು ಮಾತಾಡಬೇಕು. ಅಪ್ಪ, ಮಾತು ಕೊಡ್ತಿದ್ದೀನಿ. ನನ್ನ ಈ ಗೆಲುವನ್ನ, ನನ್ನ ಈ ಸಾಧನೆನ ಸಮಾಜದ ದುರ್ಬಲರು ಹಾಗೂ ವಂಚಿತರ ಖುಷಿಗೋಸ್ಕರ ಮೀಸಲಿಡ್ತೀನಿ. ಅವ್ರಿಗೆಲ್ಲ ಸಹಾಯ ಆಗ್ಲಿ. ನಾನೊಬ್ನೇ ಬೆಳೆಯೋಕ್ಕೋಸ್ಕರ ನಾನು ಯಾವತ್ತೂ ಪ್ರಯತ್ನ ಪಡಲ್ಲ. ವಂಚಿತರ ಹಕ್ಕನ್ನ ಕೊಡಿಸೋಕ್ಕೋಸ್ಕರ ಕೆಲಸ ಮಾಡ್ತೀನಿ, ಶ್ರಮ ಪಡ್ತೀನಿ. ನಾವು ನಿನ್ನಂತವ್ರಿಗೆ ಈ ಮಡಿಕೆ ನೀರು ಕುಡ್ಸೋಕ್ಕಾಗಲ್ಲ. ನಿಮ್ಗೇನು ಆಗಿಲ್ಲ ತಾನೆ? ಏನಾಯ್ತು? ಯಾರೋ ಚಾ ಅಂಗಡಿ ಹತ್ರ ಬಂದು ಕಿರ್ಚ್ಕೊಂಡು ಹೋದ. ನಿಮ್ಗೂ ಮಕ್ಳಿಗೂ ಹೊಡಿತಿದ್ದಾರೆ ಅಂತ. ನಮ್ಗ? ಹಾ, ಅದಕ್ಕೆ ನಾವೆಲ್ಲ ಓಡ್ ಬಂದ್ವಿ. ಈ ತರ ಯಾಕೆ ಹೇಳಿರ್ಬೋದು? ಮತ್ತವರೆಲ್ಲಿ? ತುಂಬಾ ಮಾತಾಡ್ತಿದ್ದೆ ಅಲ್ವಾ, ಈಗ ಮಾತಾಡೋ. ಅವ್ರ ಮನೆಗೆ ಹೋಗಿ ನಮ್ ಜಾತಿನೇ ಮಣ್ಪಾಲ್ ಮಾಡ್ಬಿಟ್ಟೆ, ಈಗ ನೀನ್ ಮಣ್ಪಾಲ್ ಆಗ್ತೀಯಾ? ಹಾಗೆಲ್ಲ ಮಾಡಬೇಡಿ. ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಹೇಳು? ನೀನ್ ಮಾಡಿರೋ ಕೆಲ್ಸ ಕ್ಷಮಿಸೋದಿಕ್ಕೂ ಲಾಯ್ಕಲ್ಲ. ನರ್ತೆಗೆಟ್ಟೋಳೆ. ನೀನು ಮಾಡಿರೋ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಕೊಂದ್ಬಿಡಿ ಇವಳನ್ನ. ಅಕ್ಕ, ಅಮ್ಮ, ಅಕ್ಕ, ಅಮ್ಮ, ಅಕ್ಕ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೂ ಇಲ್ಲ. ಅಕ್ಕ, ರಾಮ್ಜಿ, ಏನಾದ್ರೂ ಗೊತ್ತಾಯ್ತಾ ಎಲ್ಲಿ ಹೋದ್ರು ಅಂತ? ಏನಾಯ್ತು? ಆ ಜನರು ಅಕ್ಕನ್ನ ಹೇಳ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ನಮ್ಮ ಹತ್ರ ಮಕ್ಳಿಗೆ ಹೊಡಿತಾ ಇದ್ದಾರೆ ಅಂತ ಸುಳ್ಳು ಹೇಳಿ ನಮ್ಮನ್ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿದ್ದಾರೆ. ಅದನ್ನ ಕೇಳಿ ಅಕ್ಕನು ನಮ್ಮ ಹಿಂದಿಂದನೇ ಬಂದಿರ್ಬೋದು. ಖಂಡಿತ ಬೇಕು ಅಂತ ಮಾಡಿದ್ದಾರೆ. ಅವ್ರು ನಮಗ್ ಮೋಸ ಮಾಡ್ಬಿಟ್ರು ಅಮ್ಮ. ಎಲ್ಲಿ ಹೋಗಿರ್ಬೋದು, ಎಲ್ಲಿ ಅಂತ ಹುಡ್ಕೋದು ಗೊತ್ತಿಲ್ಲ. ನಡೀರಿ.
ರಾಮ್ಜಿ ರಾಮ್ಜಿ ಅಕ್ಕ ಅಕ್ಕ ಅಲ್ಲಿ ಅಮ್ಮ 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 ಇವ್ರೇನು ಮಾತಾಡ್ತಾನೆ ಇಲ್ಲ ಎದ್ದೇಳಿ ಅಮ್ಮ 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 ಏನಾಯ್ತು ಇವ್ರಿಗೆ ಅಮ್ಮ ಹೇಳಮ್ಮ ಏನ್ ಹಂಗ್ ನೋಡ್ತಿದ್ಯಾ ಸಾಯಿಸ್ಬಿಟ್ಟೆ ಅವಳನ್ನ ನೀನ ಸಾಯಿಸಿದ್ದು ಅವ್ರನ್ನ? ನೀನೇನಾ? ಅವನಲ್ಲ ನಾನ್ ಸಾಯಿಸಿದ್ದು. ನಾನೇ ಸಾಯಿಸಿದ್ದು. ನಾನೇ ಸಾಯಿಸಿದ್ದು ನಾನೇ ಸಾಯಿಸಿದ್ದ ಅವಳನ್ನ. ನಾವೆಲ್ಲರೂ ಸೇರ್ ಸಾಯಿಸಿದ್ವಿ. ಹೋಗಿ ನೀನು ಪೊಲೀಸ್ ಕ್ಯಾಪ್ಟನ್ ಹತ್ರ ಹೇಳು ನಾವೆಲ್ಲ ಸೇರಿ ಅವಳನ್ನ ಸಾಯಿಸಿದ್ವಿ ಅಂತ. ನಮ್ಮನ್ನೆಲ್ಲ ಒಟ್ಟಿಗೆ ಹಿಡಿದು ಒಳಗೆ ಹಾಕಂಗಿದ್ರೆ ಹಾಕ್ಲಿ ನೋಡೋಣ. ನಡೀರಿ ಹೋಗೋಣ. ನಡೀರಿ ಹೋಗೋಣ. ರಾಮ್ಜಿ ಸಕ್ಪಾಲ್ ನೋಡಿದ್ಯಾ ನೀನು? ಈ ಹೆಂಗಸಿನ ಸಾವಿಗೆ ಹಳ್ಳಿಯವರೆಲ್ಲ ಕಾರಣ. ನಿಜವಾದ ಕಾರಣ ನೀನೇ. ನೀನು ಈ ಹೆಂಗಸನ್ನ ನಿನ್ ಮನೇಲಿ ಇಟ್ಕೋಬಾರ್ದಿತ್ತು. ಅವಳು ಬೀದಿ ಬೀದಿ ಅಲ್ದು ಸತ್ತೋಗಿದ್ದಿದ್ರೆ ಕಡೆ ಪಕ್ಷ ಅವಳು ಮನೆಯವರಾದ್ರೂ ಅವಳಿಗೆ ಅಂತ್ಯ ಸಂಸ್ಕಾರ ಮಾಡ್ತಿದ್ರು. ಆದ್ರೆ ನಿನ್ನಿಂದ ಪಾಪ ಆ ಹೆಂಗಸಿಗೆ ಸಂಸ್ಕಾರದ ಭಾಗ್ಯನೂ ಇಲ್ಲ. ನಾನು ಯಾರನ್ನೂ ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಎಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ. ಅರ್ಥ ಆಯ್ತಾ? ಭೀಮಾಬಾಯ್, ನೀನ್ ಎಲ್ಲೇ ಇರು, ನಾನು ಪೊಲೀಸರನ್ನ ಕರ್ಕೊಂಡ್ಬರ್ತೀನಿ. ನಾನ್ ಜೀವನದಲ್ಲಿ ಬಹಳ ಸೋತಿದ್ದೀನಿ, ಆದ್ರೆ
ನೀನ್ ಗೆದ್ದಿರೋ ಟ್ರಾಫಿನ ಮುಟ್ ನೋಡೋದ್ರಿಂದ ಗೆದ್ದಿರೋ ಖುಷಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಮ್ಮ ಹೇಳಿ, ಹೇಗನ್ನಿಸ್ತಿದೆ? ಇದೇ ಟ್ರೋಫಿನೇ ನಾನು ಗೆದ್ದಿರೋದು. ಹೇಳಿ ಅಮ್ಮ, ಮಾತಾಡಿ ಅಮ್ಮ, ಮಾತಾಡಿ ಮಾತಾಡಿ. ಅಮ್ಮ, ಇವ್ರು ಯಾಕೇನು ಮಾತಾಡ್ತಿಲ್ಲ? ಹೇಳಿ ಅಮ್ಮ. ಆರಾಮಾಗಿ ಮಲ್ಗಕ್ ಬಿಡು ಅವ್ರನ್ನ. ಸಾಕಾಗಿತ್ತು ಅವ್ರಿಗೂ. ನಡೆದು ನಡೆದು ಓಡಿ ಓಡಿ ಸುಸ್ತಾಗಿದ್ರು. ಇಲ್ಲ ಭೀಮಾ, ಈ ಜನರೆಲ್ಲ ಸೇರ್ಕೊಂಡು ಇವ್ರನ್ನ ಸಾಯಿಸ್ಬಿಟ್ರು. ಇವ್ರನ್ನ ಹೇಳಲ್ಲ ಕಣೋ, ಮಾತಾಡಲ್ಲ ಕಣೋ. ಇನ್ಯವ್ರ ನಿನ್ ಟ್ರಾಫಿನ ನೋಡೋದು ಇಲ್ಲ, ಮುಟ್ಟೋದು ಇಲ್ಲ. ಭೀಮಾ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರು ಇವರು. ಅಂದ್ರೆ ನಾವೆಲ್ಲ ಇದ್ದು ಇವ್ರನ್ನ ಕಾಪಾಡಕ್ಕಾಗ್ಲಿಲ್ವಾ? ಉಳಿಸ್ಕೊಳಕ್ಕಾಗ್ಲಿಲ್ಲ ಇವ್ರನ್ನ. ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಎಲ್ಲಿಗ್ರಿ ಬರ್ಬೇಕು ನಾವು? ನೀವೇ ಹೇಳ್ತಿದ್ದೀರಲ್ರಿ, ಗುಂಪಿನಲ್ಲಿರೋ ಪ್ರತಿಯೊಬ್ರು ನಾನ್ ಸಾಯಿಸ್ದೆ ಅಂತ ಎಲ್ರನ್ನೂ ಕರ್ಕೊಂಬಂದ್ ಜೈಲಿಗೆ ಹಾಕೋದಿಕ್ಕಾಗತ್ತಾ? ಸೇನೆಯಲ್ಲಿದ್ದವ್ರು ನೀವು, ಕಾನೂನು ಗೊತ್ತಿರ್ಬೇಕಲ್ವಾ ನಿಮ್ಗೆ? ನೋಡಿ, ಒಂದ್ ಹೆಂಗಸಿನ ಕೊಲೆ ಆಗಿದೆ, ಇದು ಅಪರಾಧ. ನಿಮ್ ಕೆಲ್ಸ ಏನು ಅಂದ್ರೆ ಅಪರಾಧಿನ ಹಿಡಿದು ನ್ಯಾಯ ಕೊಡ್ಸೋದು. ಅವ್ರು 1000 ಹೇಳ್ತಾರೆ ನಾನೇ ಅವಳನ್ನ ಸಾಯಿಸಿದ್ದು ಅಂತ, ಆದ್ರೆ ನಿಜವಾದ ಅಪರಾಧಿನ ಹಿಡಿಯೋದು ನಿಮ್ ಕರ್ತವ್ಯ. ಅದಕ್ಕೆ ನೀವು ನನ್ನ ಜೊತೆಗೆ ಬರ್ಬೇಕು, ಅಪರಾಧಿನ ಹಿಡಿಬೇಕು. ಇದು ನಿಮ್ ಧರ್ಮ. ಯಾವ ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ರಾಮ್ಜಿ ಸತ್ಪಾಲ್? ನಿಮ್ಮದು ಯಾವ ಜಾತಿ? ಯಾವ ಜಾತಿಯವ್ರ ಮೇಲೆ ದೂರ್ ಕೊಡಕ್ ಬಂದಿದ್ದೀರಾ ನೀವಿಲ್ಲಿಗೆ? ನೀವಿರೋದು ಹಿಡಿಯಷ್ಟು, ಎಷ್ಟು ಹಿಡಿಯಷ್ಟು, ಆದ್ರೆ ಅವರು ಊರ್ ತುಂಬಾ ಅವ್ರ ಕಡೆಯವ್ರೆ. ರಾಮ್ಜಿ, ಇದು ಕೇವಲ ಕೊಲೆಗೆ ಸಂಬಂಧಿಸಿದ ವಿಷಯ ಅಲ್ಲ, ಜೊತೆಗೆ ಧರ್ಮಕ್ಕಾದ ಹಾನಿ ಸಾಮಾಜಿಕ ಸ್ಥಿರತೆದಾಗಿದೆ. ಯಾವಾಗ ಸಮಾಜದ ಬಗ್ಗೆ ಮಾತು ಬರುತ್ತಲ್ಲ, ಆಗ ಸರ್ಕಾರ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಅದೇ ಸಮಾಜ. ರಾಮ್ಜಿ, ದಯವಿಟ್ಟು ಹೊರಡಿ, ಆಮೇಲೆ ನೋಡೋಣ ಅದೇನಾಗತ್ತೆ ಅಂತ. ಹಾಗಾದ್ರೆ ನಿಮ್ ಮಾತಿನ ಅರ್ಥ ಏನು? ಇವತ್ತು ಕೊಲೆ ಆಗಿದೆ, ನೀವು ನೋಡಿದ್ರೆ ಆಮೇಲೆ ನೋಡೋಣ ಅಂತಿದ್ರ. ಹಾಗಾದ್ರೆ ಕೊಲೆಗಾರರು ಓಡಾಡ್ಕೊಂಡಿರ್ಬೇಕಾ? ನಮ್ಗೆ ಕಾನೂನೇನು ಅಂತ ಹೇಳ್ಕೊಡ್ತೀರಾ? ನಮ್ಗೆ ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ರಾಮ್ಜಿ, ನಿಮ್ ಮನೆಯಲ್ಲಿ ಅವಳಿಗೆ ಆಶ್ರಯ ಕೊಡೋ ಅವಶ್ಯಕತೆ ಏನಿತ್ತು? ನನ್ ಪ್ರಕಾರ ಇಷ್ಟೆಲ್ಲ ಆಗೋದಿಕ್ಕೆ ಕಾರಣ ನೀವೇ. ಸೇನೆಯಲ್ಲಿದ್ರಿ ತಾನೆ ನೀವು? ಹಾಗಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಯುದ್ಧದಲ್ಲಿ ಸತ್ತವ್ರನ್ನ ಕೊಲೆ ಆದ್ರು ಅಂತ ಹೇಳಲ್ಲ, ಮತ್ ಸಾಯಿಸೋರ್ನ ಕೊಲೆಗಾರ ಅಂತ ಹೇಳಲ್ಲ. ಹಾಗಾದ್ರೆ ಇದೇನು ಯುದ್ಧನ? ಹೌದು, ಯುದ್ಧನೇ ಇದು. ಧರ್ಮದ ಉಳಿವಿಗಾಗಿ ಯುದ್ಧ, ಜಾತಿಯ ಉಳಿವಿಗಾಗಿ ಯುದ್ಧ, ಸಾಮಾಜಿಕ ಯುದ್ಧ ರಾಮ್ಜಿ, ಸಾಮಾಜಿಕ ಯುದ್ಧ. ಅದಕ್ಕೆ ಅವರೆಲ್ಲ ಹೇಳ್ತಿರೋದು ನಾನ್ ಸಾಯಿಸ್ದೆ ಅಂತ. ನೀವಿನ್ ಹೊರಡಿ, ಸುಮ್ನೆ ತಲೆ ಕೆಡಿಸ್ಕೋಬೇಡಿ, ನನ್ ತಲೆನೂ ಕೆಡಿಸ್ಬೇಡಿ. ಆದ್ರೆ ಕ್ಯಾಪ್ಟನ್ ಸಾಹೇಬ್, ರಾಮ್ಜಿ ನಡೀರಿ.
ಇವತ್ತು ಇವನ್ ಮಾಡಿರೋ ಕೆಲಸ ನಮ್ಮ ಇಡೀ ಸಮಾಜಕ್ಕೇನೆ ಒಂದು ಉದಾಹರಣೆ ಆಗಿದೆ. ಸಮಾಜದ ಧರ್ಮವನ್ನ ಕಾಪಾಡಿದ್ದಾನೆ, ಜೊತೆಗೆ ಅವನ ಹೆಂಡತಿಯ ಬಲಿದಾನ ಮಾಡಿದ್ದಾನೆ. ಇವನ್ ಮಾಡಿರೋ ಈ ಕೆಲ್ಸನ ನಾವೆಲ್ಲ ಮೆಚ್ಚಲೇಬೇಕು. ಇವ್ರ ಈ ತ್ಯಾಗನ ಇಡೀ ಹಳ್ಳಿ ನೆನಪಲ್ಲಿ ಇಟ್ಕೋಬೇಕು. ಸಮಾಜದ ಮರ್ಯಾದೆ ಕಾಪಾಡಿದ ಬಾಬಣ್ಣಂಗೆ ಸಮಾಜದ ಮರ್ಯಾದೆ ಕಾಪಾಡಿದ ಬಾಬಣ್ಣಂಗೆ. ನಮ್ಮ ಸಾಮಾಜಿಕ ಆದರ್ಶ, ನಮ್ಮ ಪರಂಪರೆಯನ್ನ ಅಶುದ್ಧ ಮಾಡಬೇಕು ಅಂತ ಹೊರಟೋರ್ಗೂ ಇದು ಗೊತ್ತಾಗ್ಬೇಕು. ನಮ್ ವಿರುದ್ಧ ನಿಂತವರು ನಾಶ ಆಗೋಗ್ತಾರೆ ಅಂತ ಅವರು ನೆನ್ಪಿಟ್ಕೊಳ್ಳೇಬೇಕು. ಅದಕ್ಕೆ ನಾವು ಡೋಲ್ ಗೋಷ್ಠಿಯೊಂದಿಗೆ ಇವನನ್ನು ಕರ್ಕೊಂಡು ಇಡೀ ಊರ್ ತುಂಬಾ ಮೆರವಣಿಗೆ ಮಾಡ್ತೀವಿ. ಸಮಾಜದ ಮರ್ಯಾದೆ ಕಾಪಾಡಿದ ಬಾಬಣ್ಣಂಗೆ ಸಮಾಜದ ಮರ್ಯಾದೆ ಕಾಪಾಡಿದ ಬಾಬಣ್ಣಂಗೆ. ಏನಾಯ್ತು? ಬರಲಿಲ್ಲ ಅವರು. ಅವ್ರ ಪ್ರಕಾರ ಇದು ಅಪರಾಧನೇ ಅಲ್ವಂತೆ. ಅರ್ಥನೇ ಮಾಡ್ಕೋತಿಲ್ಲ ಅವರು. ಅದೇಗಾಗುತ್ತೆ? ನಾನೇ ಕರ್ಕೊಂಬರ್ತೀನಿ. ಇರು, ಎಲ್ಲಿಗೂ ಹೋಗ್ತೀಯ? ಈಗ ಇವ್ರನ್ನ ಏನ್ ಮಾಡೋದು ನಾವು? ಅವ್ರಂತೂ ಇವ್ರ ಸಂಸ್ಕಾರ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾವೇ ಅಂತಿಮ ಸಂಸ್ಕಾರ ಮಾಡೋಣ. ದೇಹನ ಹೀಗೆ ಬಿಡ್ಲೂಬಾರ್ದು.
ಫಸ್ಟ್ ಬಂದಿದ್ದಕ್ಕೆ ಅಕ್ಕ ನಮ್ಮೆಲ್ಲರ ಜೊತೆ ಸೇರ್ಕೊಂಡು ಎಷ್ಟು ಸಂತೋಷ ಪಟ್ಟಿದ್ರು. ಆದ್ರೆ ಎಂತ ಗತಿ ಬಂತು. ಅದ್ಕೆ ಅಕ್ಕ ಪಾಯಸ ಮಾಡ್ಬೇಕು ಅಂತ ಹಾಲು ಬೆಲ್ಲ ಅಕ್ಕಿ ತರಿಸಿದ್ರಲ್ಲ, ಅದನ್ನ ಎಸ್ದ್ಬಿಡಿ. ಅವ್ರಿಲ್ದೇ ಇರೋದು ತುಂಬಾ ಕಾಡ್ತಿದೆ. ಅವರು ಇದ್ದಿದ್ದ 2 ದಿನ ಆದ್ರೂ ಯಾವತ್ತೂ ಮರೆಯಕ್ಕೆ ಆಗಲ್ಲ ಅವ್ರನ್ನ. ನನ್ನ ಆಶೀರ್ವಾದ ನಿನ್ ಮೇಲಿರುತ್ತೆ. ಮುಂದೆ ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ. ಆ ಬಟ್ಟೆನು ನಿನ್ ಜೊತೆಗೆ ತಗೊಂಡೋಗು. ಅದು ನೀನ್ ಯಾರ ಮೇಲೂ ಹಾಕೋದಕ್ಕಾಗೋದಿಲ್ಲ. ಮನುಷ್ಯ ಅದೆಷ್ಟು ಸ್ವಾರ್ಥಿ ಅಲ್ವಾ. ಎಷ್ಟು ಗ್ರಂಥ ಇದ್ರೆ ಏನು ಪ್ರಯೋಜನ? ಅವೆಲ್ಲ ಪುಸ್ತಕಗಳಷ್ಟೇ. ಅದರಲ್ಲಿ ಮನುಷ್ಯತ್ವದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಬರೆದಿದ್ದಾರೆ. ಒಬ್ಬ ಹೆಣ್ಮಗಳನ್ನ ಹಾಡು ಹಗಲೇ ಸಾಯಿಸ್ತಾರೆ ಅಂದ್ರೆ ಈ ಸಮಾಜ ಅದೆಷ್ಟು ಕೆಟ್ಟದಾಗಿರ್ಬೋದು ಅಲ್ವಾ? ಹಾಗಾದ್ರೆ ಈ ಪುಸ್ತಕಗಳ ಪ್ರಯೋಜನ ಏನು? ಭೀಮಾ, 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 ಅಯ್ಯೋ ಭೀಮಾ, ಭೀಮಾ ಇಲ್ಯಾಕ್ ಕೂತಿದ್ಯಾ? ಸ್ಕೂಲಿಗೆ ಬರಲ್ವಾ? ಅಯ್ಯೋ ನೀನ್ ಅಳ್ತಿದ್ಯಾ? ಅಳ್ಬೇಡ. ಅಯ್ಯೋ ಭೀಮಾ, ಯಾಕೆ ಅಳ್ತಿದ್ಯಾ? ಆನಂದಣ್ಣ ಎಲ್ರೂ ಸೇರಮ್ಮನ್ನ ಸಾಯಿಸ್ಬಿಟ್ರು. ನಾವೇನೂ ಮಾಡಕ್ಕಾಗ್ಲಿಲ್ಲ. ಭೀಮಾ, ಆಗಿದ್ದಾಗೋಯ್ತು. ಒಬ್ಬರನ್ನೇ ನೆನೆಸ್ಕೊಂಡು ಇಡೀ ಜೀವನ ಅಳ್ತಾ ಕೂರಕ್ಕಾಗಲ್ಲ ಅಲ್ವಾ? ಏನ್ ಮಾಡ್ಲಿ ಬಾಲಣ್ಣ, ಅವನ್ ಕಾಪಾಡಕ್ಕಾಗ್ಲಿಲ್ಲ ಅಂತ ನನಗ್ ನೋವಾಗ್ತಿದೆ. ಅದಾಗಲ್ಲ ಭೀಮಾ, ನೀನೊಬ್ನೇ ಏನ್ ತಾನೇ ಮಾಡಕ್ಕಾಗ್ತಿತ್ತು? ಈ ತರ ಸತ್ತಿರೋರಲ್ಲಿ ಇವ್ರು ಮೊದಲನೇವರಲ್ಲ. ನಮ್ ಸಮಾಜ ಈ ತರ ತುಂಬಾ ಜನರ ಬಲಿ ತಗೊಂಡಿದೆ. ನಮ್ಮಮ್ಮನ್ನು ನಮ್ಮಪ್ಪ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ರು. ಆಗ್ಲೂ ಈ ಜನ ನಿಂತ್ಕೊಂಡು ತಮಾಷೆ ನೋಡ್ತಿದ್ರು. ಮತ್ತೆ ಈ ಪೊಲೀಸ್ನವರು ಏನು ಮಾಡ್ಲಿಲ್ಲ. ಭೀಮಾ ಅವ್ರ ತರ ಇಲ್ಲ, ನಮ್ಮಮ್ಮನ ತರ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಹೀಗೆ ಸಾಯಿಸಿದ್ದಾರೆ. ಮತ್ತಿದಾಗ್ತಾನೆ ಇರುತ್ತೆ. ಆದ್ರೂ ನೋಡು, ನಾನು ಅಳ್ತಿದ್ದೀನಾ? ಮತ್ತೆ ನೀನ್ ಯಾಕೆ ಅಳ್ತಿದ್ಯಾ ಭೀಮಾ? ನನ್ಗೊಂಚೂರು ಅಳು ಬರಲ್ಲ ನೋಡು. ಅಮ್ಮ ನೆನ್ಪಾಗ್ತಾರೆ, ಆದ್ರೂ ನಾನು ಅಳಲ್ಲ.
ಅಳ್ಬೇಡ. ಅಮ್ಮ ಅಮ್ಮ ನಮ್ಮಮ್ಮ ತುಂಬಾ ಒಳ್ಳೆಯವರು ಭೀಮಾ. ಭೀಮಾ ನಡಿ ಸ್ಕೂಲ್ಗೆ ಹೋಗೋಣ. ಆನಂದಣ್ಣ, ನಮ್ಮ ಸುತ್ತ ಇದ್ದಿದ್ದ ಜನ ಯಾರು ಓದಿರೋರಲ್ಲ. ಅವ್ರು ಓದಿದ್ರು ಏನೂ ಪ್ರಯೋಜನ ಇಲ್ಲ. ಏನ್ ಹೇಳ್ತಾ ಇದ್ಯಾ ಭೀಮಾ? ಹಂಗೆಲ್ಲ ಹೇಳ್ಬಾರ್ದು. ಭೀಮಾ 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 ಭೀಮಾ, ನಿನ್ ಚೀಲ ಇಲ್ಲೇ ಇದೆ. ಪುಸ್ತಕನ ಇಲ್ದೆ ಸ್ಕೂಲ್ಗೆ ಹೋಗಿ ಏನ್ ಮಾಡ್ತೀಯಾ? ಭೀಮಾ, ಅಯ್ಯೋ ಯಾರೇ ಅವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಜೀವನೇ ತೆಗಿತಾರೆ. ಅದು ಮಗಳಾಗಿದ್ರು, ಸೊಸೆ ಆಗಿದ್ರು, ಹೆಂಡತಿ ಆಗಿದ್ರು ಅಷ್ಟೇ. ಮಾಡೋದೆಲ್ಲ ಮಾಡಿ ಜಾತಿ ರಕ್ಷಣೆ ಅಂತಾರೆ. ಇನ್ನೊಂದು ಬೇಸರ ಅಂದ್ರೆ ಇವ್ರಲ್ಲಿ ಒಬ್ರು ಕೂಡ ಇಂಥವ್ರ ವಿರುದ್ಧ ನಿಂತ್ಕೊಳ್ತಿಲ್ಲ. ರಾಮ್ಜಿ ಸಕ್ಪಾಲ್, ಸುಬೇದಾರ್ ರಾಮ್ಜಿ ಸಕ್ಪಾಲ್. ಛೇ, ರಿಟೈರ್ಡ್ ಸುಬೇದಾರ್ ರಾಮ್ಜಿ ಸಕ್ಪಾಲ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡು. ನೀನು ಕಿರ್ಚಾಡ್ಕೊಂಡು ಏನ್ ಸಾಬೀತ್ ಮಾಡ್ಬೇಕು ಅಂತ ಹೊರಟೆ? ಏನೋ ಜನಗಳ ಮೇಲೆ ಕಾಳಜಿ ತೋರಿಸೋ ಹಾಗೆ. ಸುಮ್ಮನೆ ಕಿರ್ಚಾಡೋ ಕೆಟ್ಟ ಬುದ್ಧಿ ಇದೆ ನಿನ್ನಲ್ಲಿ. ನೀನ್ ಕೂಗ್ತಾನೆ ಇದ್ದೆ, ಆದ್ರೆ ಅಲ್ಲಿ ಆ ಹೆಂಗಸು ಶಾಂತವಾಗಿ ಸತ್ತೋದ್ಲು. ಆದ್ರೆ ನಿನ್ಗೇನು ನೋವೇ ಆಗ್ಲಿಲ್ಲ. ನೀನ್ ಕೆಲ್ಸಕ್ಕೆ ಹೊರಟ್ಬಿಟ್ಟೆ. ಮತ್ತೆ ನಮ್ಮ ಸಮಾಜದವ್ರಿಗೆ ಇಂತಹ ಹೆಂಗಸು ಸತ್ತೋದ್ರೆ ಏನು ನೋವಾಗಲ್ಲ. ಆದ್ರೆ ನಿಂಗೂ ನೋವಾಗ್ಲಿಲ್ಲ. ಇದನ್ ಕೇಳಿ ತುಂಬಾ ದುಃಖ ಆಯ್ತು. ಆದ್ರೆ ಖುಷಿ ಜಾಸ್ತಿ ಆಯ್ತು. ಅಲ್ಲ, ಕೊನೆ ಪಕ್ಷ ನಿಮ್ಗೆ ನಿಮ್ ತಾಕತ್ತೇನು ಅಂತ ಗೊತ್ತಾಯ್ತಾ ಸುಬೇದಾರ್ರೆ? ಕೊನೆ ಪಕ್ಷ ನಾವು ಬಹಿಷ್ಕಾರ ಹಾಕ್ದವ್ರ ಪರ ನಿಂತ್ಕೋಬಾರ್ದು ಅಂತನಾದ್ರೂ ನಿಮಗ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಸತ್ಯ ಹೇಳ್ತೀನಿ ರಾಮ್ಜಿ, ನಿನ್ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ. ಒಬ್ರು ಜೀವ ಉಳ್ಸೋಕ್ಕೂ ಆಗಲ್ಲ, ಜೀವ ತೆಗಿಯೋರ್ನ ಹಿಡಿಯೋಕ್ಕೂ ಆಗಲ್ಲ. ನಿನ್ನ ಈ ರೀತಿ ನೋಡಕ್ಕೆ ತುಂಬಾ ಸಂತೋಷ ಆಗ್ತಿದೆ ರಾಮ್ಜಿ, ತುಂಬಾ ಸಂತೋಷ ಆಗ್ತಿದೆ. ಇನ್ನೂ ಸಂತೋಷ ಆಗತ್ತೆ ನಿನಗೇನಾದ್ರೂ ನೋವು ಆದ್ರೆ. ನೋವಾಗತ್ತೆ, ನೋವು ಅರ್ಥ ಆಯ್ತಾ? ಅರ್ಥ ಆಯ್ತು ನಂಗೆ. ಆದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಎಲ್ಲಿವರೆಗೂ ಹೋಗ್ಬೇಕೋ ಹೋಗ್ತೀನಿ. ಅಪರಾಧಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನಿಮ್ಮ ಚಪ್ಪಲಿ ನನ್ನ ತಲೆ ಮೇಲೆ ಇರಲಿ. ಅವನನ್ನ ಕಾಪಾಡ್ಕೊಳ್ಳೋದಕ್ಕೆ ಅದೇನ್ ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಆದ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಇದು ರಾಮ್ಜಿ ಸಕ್ಪಾಲ್ ಮಾಡ್ತಿರೋ ಪ್ರತಿಜ್ಞೆ. ಸುಬೇದಾರ್ ರಾಮ್ಜಿ ಸಕ್ಪಾಲ್ ಪ್ರತಿಜ್ಞೆ. ರಿಟೈರ್ಡ್ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಪ್ರತಿಜ್ಞೆ. ಇವನನ್ನ ನಂಬಕ್ಕಾಗಲ್ಲ. ಮಾಡಿದ್ರು ಮಾಡಿಬಿಡ್ತಾನೆ. ಹಳ್ಳಿಯವ್ರಿಗೆ ಇದನ್ನು ಹೇಳೋದು ಒಳ್ಳೇದು. ರಾಮ್ಜಿ ಏನಾದರೂ ಮಾಡೋದಕ್ಕೆ ಮುಂಚೆ ನಾನೇ ಒಂದು ಗತಿ ಕಾಣಿಸ್ತೀನಿ. ನಮಸ್ಕಾರ ಮಕ್ಕಳೇ. ಎಲ್ಲಿ ಎಲ್ರೂ ತಮ್ಮ ತಮ್ಮ ಪುಸ್ತಕಗಳು ತೆಗೀರಿ, ಪಾಠ ಶುರು ಮಾಡೋಣ. ಗುರುಗಳೇ, ಓದೋದ್ರಿಂದ ಏನ್ ಪ್ರಯೋಜನ?
ಅಂದ್ರೆ ಹೌದು ಗುರುಗಳೇ, ಅಮ್ಮ ಸತ್ತೋದ್ರಲ್ಲ, ಅವ್ರು ಓದಿರ್ಲಿಲ್ಲ, ಆದ್ರೂ ಸರಿ ಇದ್ರು. ಯಾರೆಲ್ಲ ನೋಡ್ತಾ ನಿಂತಿದ್ರಲ್ವಾ, ಅದ್ರಲ್ಲಿ ಕೆಲವ್ರು ಓದಿರೋರಿದ್ರು. ಎಲ್ರೂ ಹೇಳ್ತಾರೆ ಈ ಸ್ಕೂಲ್ ತುಂಬಾ ಹಳೇದು ಅಂತ. ಯಾರೆಲ್ಲ ಓದಿದಾರೋ ಅವರೆಲ್ಲ ಇಲ್ಲೇ ಓದಿರ್ಬೇಕು, ಇದೇ ತರಗತಿಲೂ ಓದಿರ್ಬೋದು, ನಾವು ಓದಿದ ಪುಸ್ತಕನೇ ಓದಿರ್ತಾರೆ. ಆದ್ರೆ ಸತ್ಯದ ಬದಲಾಗಿ ಸುಳ್ಳಿನ ಪರವಾಗಿ ನಿಂತ್ರು. ಮತ್ ಓದೋದ್ರಿಂದ ಏನ್ ಪ್ರಯೋಜನ ಗುರುಗಳೇ? ಇನ್ಮೇಲೆ ನಾನು ಓದಲ್ಲ ಗುರುಗಳೇ. ಇನ್ಯಾವತ್ತೂ ನಾನು ಸ್ಕೂಲಿಗೆ ಬರೋಲ್ಲ. ಭೀಮಾ, ಭೀಮಾ ನಿಂತ್ಕೋ, ನನ್ ಮಾತು ಕೇಳು. ಭೀಮಾ, ನನ್ ಮಾತು ಕೇಳು. ನೋಡು ಭೀಮಾ, ನೀನು ವಿದ್ಯೆ ಕಲೀಲಿಲ್ಲ ಅಂದ್ರೆ ಈ ಸಮಾಜದ ರೀತಿ ನೀತಿಗಳ ಬಗ್ಗೆ ಬೇಸರ ಮಾಡ್ಕೋತಿರ್ಲಿಲ್ಲ, ಇಷ್ಟು ಕೋಪನೂ ಬರ್ತಿರ್ಲಿಲ್ಲ ನಿನ್ಗೆ. ನೀನ್ ಮನ್ಸು ಮಾಡಿದ್ರೆ ನಿನ್ನಲ್ಲಿರೋ ಈ ಕಿಚ್ಚು ಕೋಪ ಸದಾ ಜೀವಂತವಾಗಿರ್ಬೇಕು ಅಂದ್ರೆ ನೀನು ಓದೋದನ್ನ ಬಿಡಬಾರ್ದು. ಭೀಮಾ, ದಿನ ಶಾಲೆಗೆ ಬಂದು ತರಗತಿಯಲ್ಲಿ ಕೂತ್ಕೊಂಡು ಪುಸ್ತಕನ ಓದೋದನ್ನ ಜ್ಞಾನ ಅನ್ನಲ್ಲ. 4 ಪುಸ್ತಕ ಓದೋರ್ಗೂ ಜ್ಞಾನಿಗಳಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಆದರೆ ಒಂದು ಮಾತಂತೂ ಸತ್ಯ, ಜ್ಞಾನದ ಮಾರ್ಗ ಈ ಶಾಲೆಗಳಿಂದ, ಈ ತರಗತಿಗಳಿಂದ, ಈ ಪುಸ್ತಕಗಳಿಂದಾನೇ ಶುರು ಆಗುತ್ತೆ. ಅದಕ್ಕೆ ವಿದ್ಯೆ ಕಲಿಯೋದು ಬಹಳ ಮುಖ್ಯ. ಭೀಮ್ರಾವ್, ಇವತ್ತಲ್ಲ, ಅಜ್ಞಾನಿಗಳ ಕೂಟ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ, ಭವಿಷ್ಯದಲ್ಲೂ ಇರುತ್ತೆ. ಇಂಥವ್ರ ಮಧ್ಯೆ ನಾವು ಸಹಿಸ್ಕೊಂಡು ಹೋಗ್ಬೇಕು. ಈ ರಾಷ್ಟ್ರದ, ಈ ಸಮಾಜದ ಒಳಿತನ್ನು ಬಯಸೋರು ಹುಡ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನಗಿಷ್ಟು ಕಿಚ್ಚಿರೋದು ನೋಡಿ ನನಗೆ ಸಂತೋಷ ಆಯಿತು. ನೀನೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನಗಿನ್ನೂ ತುಂಬ ಚಿಕ್ಕ ವಯಸ್ಸು. ನಿಮ್ಮಪ್ಪನ ಮಾತಿನ ಮೇಲೂ ನಮ್ಮ ಮಾತಿನ ಮೇಲೂ ನಂಬಿಕೆ ಇಡು. ಒಬ್ಬ ವ್ಯಕ್ತಿ ಚೆನ್ನಾಗಿ ಓದಿ ಜ್ಞಾನಿ ಆದರೆ ಅವನಿಗೆ ಎಷ್ಟು ತಾಕತ್ತಿರುತ್ತೆ ಅಂದರೆ ಅವನು ಈ ಸಮಾಜನೇ ಬದಲಾಯಿಸ್ಬೋದು. ಹೋಗು, ತರಗತಿಗೆ ಹೋಗು. ನೋಡ್ತಾ ಇರಿ ಸರ್, ನನಗಂತೂ ಸಂಪೂರ್ಣ ನಂಬಿಕೆ ಇದೆ, ಈ ಹುಡುಗ ಒಂದಲ್ಲ ಒಂದಿನ ಖಂಡಿತ ಚಮತ್ಕಾರ ಮಾಡ್ತಾನೆ. ಎಲ್ಲರೂ ಆ ಚಮತ್ಕಾರಕ್ಕಾಗಿ ಕಾಯ್ತಿದ್ದಾರೆ.